ಇರಾನ್ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಎಂಟ್ರಿ. ಇರಾನ್ ಮೇಲೆ ಅಮೆರಿಕ B2 ಬ್ರಹ್ಮಾಸ್ತ್ರ. ಅಮೆರಿಕಾಗೆ ಥ್ಯಾಂಕ್ಸ್ ಹೇಳಿದ ಇಸ್ರೇಲ್ ಪ್ರಧಾನಿ. ಅಮೆರಿಕಕ್ಕೆ ವಾರ್ನಿಂಗ್ ಕೊಟ್ಟ ಇರಾನ್. ಹೇಳಿದ್ದೇನು? ಟ್ರಂಪ್ ಎಚ್ಚರಿಕೆಗೂ ಬಗ್ಗದ ಇರಾನ್. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆ. ಯುದ್ಧದ ಭೀಕರತೆಯನ್ನು ಬಿಚ್ಚಿಟ್ಟ ಇಸ್ರೇಲ್ನ ಕನ್ನಡಿಗರು. ಮನಿ ಕೊಟ್ರೆ ಮನೆ. ಪಬ್ಲಿಕ್ ಟಿವಿಗೆ ಸಿಕ್ತು ಮತ್ತೊಂದು ಸಾಕ್ಷ್ಯ. ವಸತಿ ಇಲಾಖೆ, ಮೈನಾರಿಟಿ ಇಲಾಖೆಯ ವಿರುದ್ಧ BR ಪಾಟೀಲ್ ಮತ್ತೊಮ್ಮೆ ಆಕ್ರೋಶ. ವಸತಿ ಯೋಜನೆಯಲ್ಲಿ ಅಕ್ರಮದ ಬಗ್ಗೆ DCM DK ಶಿವಕುಮಾರ್ ಹೇಳಿದ್ದೇನು? ಇದೆಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಮಧ್ಯಪ್ರಾಚ್ಯ ದೇಶಗಳಾದ ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ನಡೆಯುತ್ತಿರುವ ಯುದ್ಧಕ್ಕೆ ಈಗ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಪ್ರವೇಶಿಸಿದೆ. ಇರಾನ್ನ 3 ನಿರ್ಣಾಯಕ ತಾಣಗಳಾದ ಫೋರ್ಡೋ, ನಟಾನ್ಸ್ ಮತ್ತು ಎಸ್ಫಹಾನ್ ಮೇಲೆ ವಾಯು ದಾಳಿಗಳನ್ನು ನಡೆಸಿದೆ. ಈ ಕಾರ್ಯಾಚರಣೆಗೆ ಅಮೆರಿಕ ವಾಯುಪಡೆಯ ಅತ್ಯಾಧುನಿಕ B2 ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಬಳಸಿದೆ. ಇದು ಇಡೀ ವಿಶ್ವವನ್ನೇ ನಿಬ್ಬೆರಗಾಗಿಸಿದೆ. ಈ B2 ಬಾಂಬರ್ ವಿಮಾನ ಅಮೆರಿಕ ಯುದ್ಧ ಬತ್ತಳಿಕೆಯಲ್ಲಿರುವ ಪ್ರಬಲ ಅಸ್ತ್ರವಾಗಿದೆ. ಇದು ಬಾವಲಿ ರೂಪದಲ್ಲಿದ್ದು ಆಕಾಶದಲ್ಲಿ ಹಾರಾಡುವ ರಾಕ್ಷಸ ಅಂತಾನೂ ಕರೆಯುತ್ತಾರೆ. ಯಾವುದೇ ಡಿಫೆನ್ಸ್ ಸಿಸ್ಟಂನ ರಡಾರ್ ಸಹ ಇದನ್ನು ಗುರುತಿಸಲು ಸಾಧ್ಯವಾಗದಷ್ಟು ನಿಖರ ದಾಳಿಯನ್ನು ಈ B2 ಬಾಂಬರ್ ಮಾಡುತ್ತದೆ. ಇದು ಅಟ್ಯಾಕ್ಗೆ ಇಳಿದರೆ ಶತ್ರುಗಳ ನೆಲ ಅಲುಗಾಡಿಸದೆ ಬಿಡೋದಿಲ್ಲ. ಈ B2 ಸ್ಟೆಲ್ತ್ 14,000 kg ತೂಕದ ಬಾಂಬರ್ ಆಗಿದ್ದು ಸದ್ಯದ ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬರ್ ಎಂದೇ ಪ್ರಸಿದ್ಧಿ ಹೊಂದಿದೆ. 200 ಮೀಟರ್ ಆಳದಲ್ಲಿರುವ ಗುರಿ ಧ್ವಂಸ ಮಾಡುವ ಸಾಮರ್ಥ್ಯ ಹೊಂದಿರುವ B2 ಬಾಂಬರ್ 11,000 ಕಿಲೋಮೀಟರ್ ದೂರವನ್ನು ಕ್ರಮಿಸಬಲ್ಲ ಶಕ್ತಿ ಹೊಂದಿದೆ. ನಿರಂತರವಾಗಿ 44 ಗಂಟೆಗಳ ಕಾಲ ಹಾರುವ ಸಾಮರ್ಥ್ಯ ಹೊಂದಿದ್ದು 34 ಆನೆಗಳ ತೂಕವನ್ನು ಹೊಂದಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ರಂಗಕ್ಕೆ ಕೊನೆಗೂ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಇರಾನ್ ದೇಶಕ್ಕೆ ಟ್ರಂಪ್ 2 ವಾರದ ಗಡುವು ನೀಡಿದ ಬೆನ್ನಲ್ಲೇ ವಾಯುಸೇನೆ ಅಟ್ಯಾಕ್ ಮಾಡಿರೋದು ಇರಾನ್ಗೆ ನುಂಗಲಾರದ ತುತ್ತಾಗಿದೆ. ಇರಾನ್ ಮೇಲೆ ಅಮೆರಿಕದ B2 ಬಾಂಬರ್ ವಿಮಾನ ಬಾಂಬ್ಗಳ ಮಳೆಯನ್ನು ಸುರಿಸಿವೆ. ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕ ನಡೆಸಿದ ವೈಮಾನಿಕ ದಾಳಿ ಯಶಸ್ವಿಯಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಫೋರ್ಡೋ, ನಟಾನ್ಸ್, ಎಸ್ಫಹಾನ್ 3 ಸ್ಥಳಗಳ ಅಣು ಸ್ಥಾವರಗಳ ಮೇಲೆ ಬಾಂಬ್ ಹಾಕಿದ್ದು ಫೋರ್ಡೋ ಮೇಲೆ ದೊಡ್ಡ ಪ್ರಮಾಣದ ಬಾಂಬ್ ದಾಳಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಎಲ್ಲ ವಿಮಾನಗಳು ಇರಾನ್ನಿಂದ ಹೊರಗೆ ಬಂದಿವೆ. ನಮ್ಮ ಸೈನಿಕರು ಸುರಕ್ಷಿತವಾಗಿ ಮನೆಗೆ ವಾಪಸ್ಸಾಗುತ್ತಿದ್ದಾರೆ. ಅಮೆರಿಕದ ಯೋಧರಿಗೆ ಅಭಿನಂದನೆಗಳು. ಜಗತ್ತಿನಲ್ಲಿ ಬೇರೆ ಯಾವ ಸೈನ್ಯವೂ ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹುಗೆ ಟ್ರಂಪ್ ಅಭಿನಂದನೆ ತಿಳಿಸಿದ್ದಾರೆ. ಇರಾನ್ನ 3 ಪರಮಾಣು ತಾಣಗಳ ಮೇಲೆ ಬಾಂಬ್ ದಾಳಿ ನಡೆಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿಟ್ಟ ನಿರ್ಧಾರವನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಶ್ಲಾಘಿಸಿದ್ದಾರೆ. ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಟ್ರಂಪ್ಗೆ ಧನ್ಯವಾದ ಅರ್ಪಿಸಿದ್ದಾರೆ. ಅಧ್ಯಕ್ಷ ಟ್ರಂಪ್, ನಾನು ಮತ್ತು ಇಸ್ರೇಲ್ ಜನರು ನಿಮಗೆ ಧನ್ಯವಾದಗಳು ಹೇಳ್ತಿದ್ದೀವಿ. ಟ್ರಂಪ್ ಅವರ ನಾಯಕತ್ವವು ಇತಿಹಾಸದ ತಿರುವು ಸೃಷ್ಟಿಸಿದೆ ಅಂತ ಬಣ್ಣಿಸಿದ್ದಾರೆ. ಟ್ರಂಪ್ ನಿರ್ಧಾರವು ಮಧ್ಯಪ್ರಾಚ್ಯ ಮತ್ತು ಅದರಾಚೆಗೆ ಭವಿಷ್ಯದಲ್ಲಿ ಶಾಂತಿ ಕೊಂಡೊಯ್ಯಲು ಸಹಾಯ ಆಗಲಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದು ಇತಿಹಾಸದ ಹಾದಿಯನ್ನು ಬದಲಾಯಿಸುತ್ತದೆ ಎಂದು ಹೇಳಿದ್ದಾರೆ. ಭೂಮಿಯ ಮೇಲಿನ ಯಾವುದೇ ದೇಶ ಮಾಡಲು ಸಾಧ್ಯವಾಗದ ಕೆಲಸವನ್ನು ಅಮೆರಿಕ ಮಾಡಿದೆ ಎಂದು ಹೇಳಿದ್ದಾರೆ. ಇರಾನ್ನ 3 ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ ಪರಮಾಣು ಸೋರಿಕೆಯಾಗಿಲ್ಲ ಎಂದು ಇರಾನ್ ಸ್ಪಷ್ಟಪಡಿಸಿದೆ. ದಾಳಿ ವೇಳೆ ಪರಮಾಣು ಸೋರಿಕೆಯಾಗಿಲ್ಲ. 3 ಪರಮಾಣು ಕೇಂದ್ರಗಳನ್ನು ಮೊದಲೇ ಸ್ಥಳಾಂತರಿಸಲಾಗಿತ್ತು. ಹಾಗಾಗಿ ಯಾವುದೇ ಪರಮಾಣು ಸೋರಿಕೆ ಸಂಭವಿಸಿಲ್ಲ ಎಂದು ಇರಾನ್ ಹೇಳಿದೆ. ಹಾಗೆಯೇ ಅಮೆರಿಕ ತಮ್ಮ ಮೇಲೆ ನಡೆಸಿದ ದಾಳಿಯನ್ನು ಇರಾನ್ ಖಂಡಿಸಿದ್ದು, ಇಂತಹ ದಾಳಿಗಳು ವಿಶ್ವದ ಶಾಂತಿಗೆ ಅಪಾಯಕಾರಿ. ಅಮೆರಿಕವು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಮಾಡಿದೆ ಎಂದು ಹೇಳಿದೆ. ಅಮೆರಿಕದ ದಾಳಿಯನ್ನು ನಾವು ಸಹಿಸುವುದಿಲ್ಲ ಎಂದು ಹೇಳಿದೆ. ನೀವು ದಾಳಿಯನ್ನು ಆರಂಭಿಸಿದ್ದೀರಿ, ಆದರೆ ಇದನ್ನು ನಾವು ಅಂತ್ಯಗೊಳಿಸುತ್ತೇವೆ ಎಂದು ಸ್ಪಷ್ಟ ಎಚ್ಚರಿಕೆ ರವಾನಿಸಿದೆ. ಇರಾನ್ನ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ನಡೆಸಿದ ವೈಮಾನಿಕ ದಾಳಿಯನ್ನು ಇರಾನ್ ಖಂಡಿಸಿದ್ದಾರೆ. ಅಮೆರಿಕದ ದಾಳಿಯಿಂದ ಕುಗ್ಗದ ಇರಾನ್ ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿಗಳನ್ನು ಪ್ರಯೋಗಿಸಿದೆ. ಅಮೆರಿಕ ಇರಾನ್ನ 3 ಪರಮಾಣು ಕೇಂದ್ರಗಳ ಮೇಲೆ ದಾಳಿ ನಡೆಸಿತ್ತು. ಅಷ್ಟೇ ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಶಾಂತಿ ಸ್ಥಾಪನೆಯಾಗದಿದ್ದರೆ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾದೀತು ಎಂದು ಇರಾನ್ಗೆ ಎಚ್ಚರಿಕೆ ನೀಡಿದ್ದರು. ಆದರೂ ಇರಾನ್ ತನ್ನ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೇಂನಲ್ಲಿ ದೊಡ್ಡ ಸ್ಫೋಟದ ಸದ್ದುಗಳು ಕೇಳಿಬಂದಿವೆ. ಸೆಂಟ್ರಲ್ ಇಸ್ರೇಲ್ನಲ್ಲಿ ಕ್ಷಿಪಣಿಗಳಿಂದ ಇರಾನ್ ದಾಳಿ ಮಾಡಿದೆ. ಇರಾನ್ ದಾಳಿ ಬೆನ್ನಲ್ಲೇ ಜನರು ಬಂಕರ್ನಲ್ಲಿ ಕುಳಿತಿದ್ದಾರೆ. ಟೆಲ್ ಅವೀವ್ ನಗರದಾದ್ಯಂತ ಸೈರನ್ ಸದ್ದು ಕೇಳಿ ಬಂದಿದ್ದು ನಾಗರಿಕರು ಬಂಕರ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಬಂಕರ್ನಲ್ಲಿ ಆಶ್ರಯ ಪಡೆದವರಲ್ಲಿ ಕನ್ನಡಿಗರು ಇದ್ದಾರೆ ಎಂಬ ಮಾಹಿತಿ ಇದೆ. ಇತ್ತ ಇಸ್ರೇಲ್ನ ಹೈಫಾ ನಗರದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಬಳಸಿ ದಾಳಿ ನಡೆಸಿದ್ದರಿಂದ ಕಟ್ಟಡಗಳಿಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ಇಸ್ರೇಲ್ನ 10ಕ್ಕೂ ಅಧಿಕ ಸ್ಥಳಗಳ ಮೇಲೆ ಇರಾನ್ ದಾಳಿ ನಡೆಸಿದ್ದು ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಜನರಿಗೆ ಇಸ್ರೇಲ್ ಸರ್ಕಾರ ಎಚ್ಚರಿಕೆ ನೀಡಿದೆ.
ಇಸ್ರೇಲ್ ಮೇಲೆ ಇರಾನ್ ದಾಳಿ ಮುಂದುವರೆದಿದೆ. ಇರಾನ್ ಲಾಂಚರ್ಗಳನ್ನು ಇಸ್ರೇಲ್ ಹೊಡೆದುರುಳಿಸಿದೆ. ಡಫ್ಜುಲ್ ಏರ್ಬೇಸ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. 8 ಇರಾನಿಯನ್ ಲಾಂಚರ್ಗಳು F-5 ಫೈಟರ್ ಜೆಟ್ ಉಡೀಸ್ ಮಾಡಿದೆ. ಇರಾನ್ ಸೇನಾ ನೆಲೆಯನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ದಾಳಿ ಆತಂಕದಲ್ಲಿ ಖಮೇನಿ ಬಂಕರ್ ಸೇರಿದ್ದಾನೆ. ಖಮೇನಿ ಸಂವಹನ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಂದು ಕಡೆ ಇಸ್ರೇಲ್ನ ಏರ್ಪೋರ್ಟ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಏರ್ಪೋರ್ಟ್ ಗುರಿಯಾಗಿಸಿ ಇರಾನ್ ದಾಳಿ ಮಾಡಿದೆ. ಬೆನ್ ಗುರಿಯನ್ ಏರ್ಪೋರ್ಟ್ ಮೇಲೆ ಕ್ಷಿಪಣಿಗಳ ಮಳೆ ಸುರಿಸಿದೆ. ಜೈವಿಕ ಸಂಶೋಧನಾ ಕೇಂದ್ರ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಯಿಂದ ಇಸ್ರೇಲ್ನಲ್ಲಿ ಹಲವು ಹಾನಿ ಸಂಭವಿಸಿದೆ. ಇನ್ನು ಇಸ್ರೇಲ್ ಇರಾನ್ ಯುದ್ಧದ ಭೀಕರತೆಯನ್ನ ಕನ್ನಡಿಗರು ಬಿಚ್ಚಿಟ್ಟಿದ್ದಾರೆ. ಇಸ್ರೇಲ್ನ ಹರ್ಜೇಲಿಯಲ್ಲಿರುವ ಕನ್ನಡಿಗ ನಿದ್ರೆ ಮಾಡಲು ಕೂಡ ಸಮಯ ಸಿಗ್ತಿಲ್ಲ. ಪ್ರತಿದಿನ ಕ್ಷಿಪಣಿ ದಾಳಿ ಆಗ್ತಿದೆ. ವಿಲ್ಲಾ ಮನೆಗಳ ಮೇಲೆ ಮಿಸೈಲ್ ಬಿದ್ದು ಹಾನಿಯಾಗಿದೆ. ಬಂಕರ್ಗಳಲ್ಲಿ ಇರೋದ್ರಿಂದ ಡೆತ್ ರೇಟ್ ಕಡಿಮೆ ಆಗಿದೆ ಅಂತ ಪಬ್ಲಿಕ್ ಟಿವಿಗೆ ಮಾಹಿತಿ ಹಂಚಿಕೊಂಡ್ರು. ನಮ್ಮ ಹಾಸ್ಟೆಲ್ ಮೇಲೆಯಿಂದ ಜಾಸ್ತಿ ಮಿಸೈಲ್ಸ್ ಹೋಗೈತೆ, ಇಂಟರ್ಸೆಪ್ಷನ್ ಆಗೈತೆ, ಇಂಪ್ಯಾಕ್ಟ್ಸು ಆಗೈತೆ. ಆದರೆ ನಮ್ಮ ಹಾಸ್ಟೆಲ್ ಮೇಲೆಯಿಂದ ಹೋಗುತ್ತೆ, ತುಂಬ ಜಾಸ್ತಿ ಮಿಸೈಲ್ಸ್ ಆಗುತ್ತೆ. ಆಮೇಲೆ ನಾನು ಅದು ಜಾಗ ಬಿಟ್ಟು ಬಂದಾದು 2 ದಿವಸ ಆದಮೇಲೆ ಅಲ್ಲಿ ವಾಟರ್ ರಿಯಾಕ್ಟರ್ ಮೇಲೆ ಏರ್ ಸ್ಟ್ರೈಕ್ ಆಗೈತೆ. ಆಮೇಲೆ ಮತ್ತೆ ನಾನು ಎಲ್ಲಿಂದ ಫ್ಲೈಟಲ್ಲಿ ಬಂದೆ ಆ ಜಾಗದಲ್ಲೂ ರಾತ್ರಿ ಮಿಸೈಲ್ ಅಟ್ಯಾಕ್ ಆಗೈತೆ. ಇರಾನ್ ಅಣ್ವಸ್ತ್ರ ನೆಲೆಗಳನ್ನು ಗುರಿಯಾಗಿಸಿ ಅಮೆರಿಕ ನಡೆಸಿರುವ ಬಾಂಬ್ ದಾಳಿ ಸಂಬಂಧ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಗುಟೆರಸ್, ಮಧ್ಯಪ್ರಾಚ್ಯದಲ್ಲಿ ಈಗಿನ ಯುದ್ಧವರ್ಧಿತ ಬೆಳವಣಿಗೆಯು ತೀವ್ರ ಅಪಾಯಕಾರಿಯಾಗಿದೆ. ಇದು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಭದ್ರತೆಗೆ ನೇರ ಬೆದರಿಕೆಯಾಗುವ ಸಾಧ್ಯತೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಂಘರ್ಷ ಮಿತಿ ಮೀರಿ ಹೋಗುವ ಆತಂಕ ಕಾಡುತ್ತಿದ್ದು ಈ ಪ್ರದೇಶ ಹಾಗೂ ಇಲ್ಲಿನ ನಾಗರಿಕರ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉದ್ವಿಗ್ನ ಶಮನ ಮಾಡುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಹಾಗೂ ನಿಯಮಗಳ ಅಡಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂತೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ನಾನು ಒತ್ತಾಯಿಸುತ್ತೇನೆ ಎಂದು ವಿನಂತಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಅಪಾಯಕಾರಿ ಗಳಿಗೆಯಲ್ಲಿ ಸಂಪೂರ್ಣ ಅವ್ಯವಸ್ಥೆಯನ್ನು ತಪ್ಪಿಸುವುದು ಅಗತ್ಯವಾಗಿದೆ. ಮಿಲಿಟರಿ ಕಾರ್ಯಾಚರಣೆಯಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ರಾಜತಾಂತ್ರಿಕತೆ ನಮ್ಮ ಮುಂದಿರುವ ಏಕೈಕ ಮಾರ್ಗವಾಗಿದೆ. ಶಾಂತಿಯೊಂದೇ ಭರವಸೆ ಆಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಇರಾನ್ ಮೇಲೆ ಅಮೆರಿಕ ದಾಳಿ ಹಿನ್ನೆಲೆ ಯುದ್ಧ ಪೀಡಿತ ಸ್ಥಳದಿಂದ ಭಾರತೀಯರನ್ನು ಸ್ಥಳಾಂತರ ಮಾಡಲಾಗಿದೆ. ಇಸ್ರೇಲ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದ್ದು ಇಸ್ರೇಲ್ ವಾಯು ಪ್ರದೇಶ ಬಂದ್ ಮಾಡಿದೆ. ಇಸ್ರೇಲ್ನಿಂದ ಭಾರತೀಯ ಪ್ರಜೆಗಳ ಸ್ಥಳಾಂತರ ರದ್ದು ಮಾಡಲಾಗಿದೆ. ಈ ನಡುವೆ ಇರಾನ್ನಲ್ಲಿ MBBS ವ್ಯಾಸಂಗ ಮಾಡಲು ತೆರಳಿದ್ದ 10 ಮಂದಿ ವಿದ್ಯಾರ್ಥಿಗಳು ಇಂದು ಬೆಂಗಳೂರಿಗೆ ವಾಪಸ್ಸಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರದ 9 ಮಂದಿ ಹಾಗೂ ಬೆಂಗಳೂರಿನ ಬೇಗೂರಿನ ಓರ್ವ ವಿದ್ಯಾರ್ಥಿ ಇಂದು ಬೆಳಗ್ಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ಇರಾನ್ನಲ್ಲಿ ಯುದ್ಧದ ಸನ್ನಿವೇಶಗಳ ಆತಂಕವನ್ನ ಹೇಳಿಕೊಂಡರು. ಆಬ್ವಿಯಸ್ಲಿ ಸರ್, ಯಾರು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಯಾರು ಆ ಥರ ಸಿಚುವೇಶನ್ ನೋಡಿಲ್ಲ. ನೋಡಿದ ತಕ್ಷಣ ಒಂಥರ ಪ್ಯಾನಿಕ್, ಒಂದು ಕ್ಯಾವಸ್ ಆಗಿಬಿಟ್ಟು ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು ಆ ಬ್ಲಾಸ್ಟ್ ಸೌಂಡ್ಸ್, ಅದು ಡೆಮಾಲಿಷನ್ಸ್ ಅವೆಲ್ಲ ನೋಡಿ ತುಂಬ ಭಯ ಆಗಿಬಿಟ್ಟಿತ್ತು. ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ BR ಪಾಟೀಲ್ ಆಡಿಯೋ ಬಾಂಬ್ಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಆಳಂದ ಕ್ಷೇತ್ರದಲ್ಲೇ ಮನೆ ಹಂಚಿಕೆ ಸಂಬಂಧ ನಡೆದ ಹಣಕಾಸಿನ ವ್ಯವಹಾರದ ವಿಡಿಯೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. BR ಪಾಟೀಲ್ ದುಡ್ಡು ಕೊಟ್ಟವರಿಗಷ್ಟೇ ಮನೆ ಅಂತ ಕೆಲ ಪಂಚಾಯಿತಿಗಳ ಹೆಸರು ಉಲ್ಲೇಖ ಮಾಡಿದ್ರು. ಅದರಂತೆ ದಂಗಾಪುರ ಗ್ರಾಮ ಪಂಚಾಯಿತಿಯ ಬಟ್ಟರಕಿ ಗ್ರಾಮದಲ್ಲಿ ನಡೆದ ಸಭೆಯ ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಿದೆ. ಬಟ್ಟರಕಿ ಗ್ರಾಮದ ಸಭೆಯಲ್ಲಿ ಹಣ ಕೊಟ್ಟವರಿಗಷ್ಟೇ ಮನೆ ಲಿಸ್ಟ್ ರೆಡಿಯಾಗಿತ್ತು. ಈ ವೇಳೆ ದುಡ್ಡು ತಗೊಂಡು ಲಿಸ್ಟ್ ರೆಡಿ ಮಾಡಿಕೊಂಡು ಬಂದು ಮನೆ ಕೊಡ್ತಿದ್ದೀರಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಬಟ್ಟರಕಿ ಗ್ರಾಮದ ಯುವಕ 10,000 ಹಣ ಕೊಟ್ಟಿರುವುದಾಗಿ ಹೇಳಿದ್ದಾನೆ. ಹೆಸರಿಗಷ್ಟೇ ಗ್ರಾಮ ಸಭೆ ಮಾಡಿ ದುಡ್ಡು ಕೊಟ್ಟವರಿಗೆ ಮನೆ ಕೊಡ್ತಿದ್ದೀರಿ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಈಗ ಎಲ್ಲೆಡೆ ಹರಿದಾಡ್ತಾ ಇದ್ದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ದುಡ್ಡು ಕೊಟ್ಟವರಿಗೆ ಮಾತ್ರ ಮನೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ ಟಿವಿಗೆ ಆಳಂದ ಶಾಸಕ BR ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ವಸತಿ ಇಲಾಖೆ ಹಾಗೂ ಮೈನಾರಿಟಿ ಇಲಾಖೆ ವಿರುದ್ಧ BR ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ನನ್ನ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ 17 ಕೋಟಿ ಬಂದಿದೆ. ನನ್ನ ಅನುಮತಿ ಇಲ್ಲದೆ 17 ಕೋಟಿ ಕಾಮಗಾರಿ ನಡೆದಿದೆ. ಸರ್ಕಾರದಲ್ಲಿ ಈ ರೀತಿ ಆದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ BR ಪಾಟೀಲ್, ವಸತಿ ಇಲಾಖೆಯಲ್ಲಿನ ಗೋಲ್ಮಾಲ್ ಬಗ್ಗೆ, ಆಡಿಯೋ ಬಗ್ಗೆ CM DCM ನನ್ನನ್ನ ಕರೆದಿಲ್ಲ. ಕರೆದ್ರೆ ಹೋಗಿ ಮಾತನಾಡ್ತೀನಿ ಎಂದಿದ್ದಾರೆ. ಆದ್ರೆ ಆಡಿಯೋ ಲೀಕ್ ಹೇಗಾಯ್ತು ಅಂತ ಗೊತ್ತಿಲ್ಲ. ಸರ್ಫರಾಜ್
ಖಾನ್ಗೆ ಒಂದು ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ನನ್ನ ಫೋನ್ನಿಂದಲೇ ಮಾತನಾಡಿದ್ದೇನೆ. ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ರೆ ಅಷ್ಟು ಸೀರಿಯಸ್ ಆಗ್ಲಿಲ್ಲ. ಆದ್ರೆ ನನ್ನ ಆಡಿಯೋ ವಿಚಾರ ಯಾಕಿಷ್ಟು ಸೀರಿಯಸ್ ಆಗ್ತಿದೆ ನನಗೆ ಗೊತ್ತಾಗ್ತಿಲ್ಲ ಅಂದ್ರು. ಅಲ್ಪಸಂಖ್ಯಾತರ ಇಲಾಖೆಯಿಂದ ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದೆ. ನನಗೆ ಗೊತ್ತೇ ಇಲ್ಲ, ನನಗೆ ಯಾವ ಸೂಚನೆಯೂ ಇಲ್ಲ. ಕಾಮಗಾರಿ ಪ್ರಾರಂಭ ಆಗಿದೆ. ಶಿಷ್ಟಾಚಾರದ ಪ್ರಕಾರ ಸಂಬಂಧಪಟ್ಟಂತ ಶಾಸಕರಿಗೆ ಕರೆದು ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡೋದು ಶಿಷ್ಟಾಚಾರ ಇದೆ. KKRDB ಕಟ್ ಮಾಡೋದು, ಅದಕ್ಕೂ ದುಡ್ಡು ಬಂದಿದೆ. ನನಗೆ ಮೊದಲೇ ಗೊತ್ತಾಗಿದ್ರೆ KKRDB ದುಡ್ಡು ಇರ್ತಿರಲ್ಲ, ನಾನು ಬೇರೆ ಉದ್ದೇಶಕ್ಕೆ ಬಳಸ್ತಿದ್ದೀನಿ. ನಾನು ನೋಡೋಣ, ಕ್ರಮ ತಗೊಂಡಾಗ ನೋಡೋಣ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಕ್ರಮ ನಡೆದಿರೋದು ಸುಳ್ಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಡಿಸಿಎಂ, ಅಕ್ರಮ ಎಲ್ಲಿ ನಡೆದಿದೆ ಅದೆಲ್ಲ ಸುಳ್ಳು ರೀ ಎಂದಿದ್ದಾರೆ. ಗ್ರಾಮ ಸಭೆಯಲ್ಲಿ ಮನೆಗಳನ್ನ ಕೊಡೋಕಾಗುತ್ತಾ? ಪಂಚಾಯಿತಿಯಲ್ಲಿ ಚರ್ಚೆ ಆಗೋದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾತ್ರ. ವಸತಿ ಇಲಾಖೆದು ಚರ್ಚೆ ಮಾಡೋದು ಸಚಿವರು. ಪಾಪ BR ಪಾಟೀಲ್ಗೆ ಪೂರ್ಣ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಅವರ ಬಳಿ ಮಾತನಾಡ್ತೀನಿ ಅಂತ ಹೇಳಿದ್ರು. ಹೆಂಗ್ರಿ ಎಲ್ಲಿ ಅವೆಲ್ಲ ಸುಮ್ಮನೆ ಸುಳ್ಳ್ರಿ. ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ? ಈಗ ನಾನಾಗ್ಲಿ, ನೀವು ಯಾರೊಬ್ರು ಕೇಳಿ ಗ್ರಾಮ ಸಭೆಯಲ್ಲಿ ಹೆಂಗ್ರಿ ಕೊಟ್ಬಿಡಕ್ಕಾಗ್ತದೆ? ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ಯಾರು? ಪಂಚಾಯತಿಯವರೇ. ಮುನ್ಸಿಪಾಲಿಟಿ ತೀರ್ಮಾನ ಮಾಡೋರು ಮುನ್ಸಿಪಾಲಿಟಿಯವರು. ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ? ಅವೆಲ್ಲ ಸುಳ್ಳು. ಅವೆಲ್ಲ ಯಾವುದೋ ಒಂದು ಇದಕ್ಕಾಗಿ ಮಾಡಿದಾರೆ, ಆ ಥರ ಆಗಿಲ್ಲ. ಪಾಪ BR ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದೆಯಲ್ಲ ನನಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ವಸತಿ ಇಲಾಖೆಯಲ್ಲಿ ಅಕ್ರಮ ಸತ್ಯ ಎಂಬ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ HDK, ಸರ್ಕಾರ ಅಕ್ರಮ ಆಗಿಲ್ಲ ಅಂತಾನೆ ಹೇಳಬೇಕು, ಅದು ಬಿಟ್ಟು ಇನ್ನೇನು ಹೇಳೋಕೆ ಸಾಧ್ಯ? ಈ ಸರ್ಕಾರದಲ್ಲಿ ಏನ್ ನಡೆಯುತ್ತಿದೆ ಅಂತ 224 ಶಾಸಕರಿಗೂ ಗೊತ್ತು. ಶಾಸಕರ ಹಣೆ ಬರಹ ಅವರ ಕ್ಷೇತ್ರಕ್ಕೆ ಯಾವುದಾದರೂ ಕಾರ್ಯಕ್ರಮಕ್ಕೆ ಹಣ ತೆಗೆದುಕೊಂಡು ಹೋಗಬೇಕಾದ್ರೆ ಎಲ್ಲ ಇಲಾಖೆಗಳಲ್ಲೂ ಪೇಮೆಂಟ್ ಆಗಬೇಕು. ಇದು ಈ ಸರ್ಕಾರದಲ್ಲಿ ನಡೆಯುತ್ತಿರುವುದು ಅಂದ್ರು. ಇನ್ನು ಜಮೀರ್ ಅಹಮದ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದು, ಇವರನ್ನ ಅದೆಂಥದ್ದು ಉಪಮುಖ್ಯಮಂತ್ರಿ ಮಾಡಬೇಕಿತ್ತಂತೆ ಎಂದಿದ್ದಾರೆ. ಈ ಸರ್ಕಾರದಲ್ಲಿ 224 ಜನ ಶಾಸಕರಿಗೂ ಗೊತ್ತು ಏನ್ ನಡೀತಿದೆ ಅಂತ ಹೇಳಿ. ಅವ್ರ ಕ್ಷೇತ್ರಕ್ಕೆ ಏನಾದ್ರು ಯಾವ್ದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ತಗೊಂಡೋಗ್ಬೇಕು ಅಂದ್ರೆ ಈ ಎಲ್ಲಾ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು. ಇದು ನಡೀತಾ ಇರೋದು. ಅದೊಂದು ಇಲಾಖೆನ ಇವೆಲ್ಲ, ಈ ಮಂತ್ರಿಗಳ ಇವರು ಅದೆಂಥದ್ದು ಉಪಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತಂತೆ. ಉಪಮುಖ್ಯಮಂತ್ರಿನ